ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆಯ ಫೌಂಡೇಶನ್ ಅಥವಾ ಫೂಟಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಪಿ ಸಿ ಸಿ ನಂತರದ ವರ್ಕ್ ಅಂದರೆ ಒಂದು ಮ್ಯಾಟ್ ನಿಲ್ಲಿಸುವ ಬಗ್ಗೆ ಮತ್ತು ಕಾಲಮ್ ಅಥವಾ ಪಿಲ್ಲರ್ ನಿಲ್ಲಿಸೋ ಬಗ್ಗೆ, ಅಲ್ಲಲ್ಲಿ ಆ ಸಿಚುವೇಷನಲ್ಲಿ ಅಂದರೆ ಆ ಕಾಲಮ್ ನಿಲ್ಲಿಸ್ಬೇಕಾದ್ರೆ ಮ್ಯಾಟ್ ಮಾಡಬೇಕಾದ್ರೆ ನನ್ನ ಮನೆಯಲ್ಲಿ ಏನೇನು ನಾನು ಪ್ರಾಬ್ಲಮ್ನ ಫೇಸ್ ಮಾಡಿದೆ, ಅದರಿಂದ ಹೇಗೆ ಹೊರಗೆ ಬಂದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಡ್ರಾಯಿಂಗು ಅಂದರೆ ಫೂಟಿಂಗ್ ಡ್ರಾಯಿಂಗ್ ಬಗ್ಗೆ, ಅದು ಸ್ಟ್ರಕ್ಚರ್ ಡ್ರಾಯಿಂಗು, ನಾನು ಯಾವ ಥರದ ರಾಡ್ ಉಪಯೋಗಿಸಿದ್ದೀನಿ, ಸೊ ನಾವು ಫೂಟಿಂಗಿಗೆ ಎಷ್ಟು ಡೆಪ್ತ್ ಹೊಂಡ ತೆಗಿಬೇಕು, ಅದರದ್ದು ಬಾಕ್ಸ್ ಸೈಜ್ ಏನು, ಮತ್ತು ಪಿ ಸಿ ಸಿಯಲ್ಲಿ ನಾವು ಏನೇನು ಪ್ರಾಬ್ಲಮನ್ನು ಫೇಸ್ ಮಾಡಿದ್ವಿ, ಅದರಿಂದ ಹೇಗೆ ಹೊರಗೆ ಬಂದು ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ದಿಸ್ ಇಸ್ ಅಂದರೆ ಒಂದು ಸಿಂಪಲ್ ಆಗಿ ಫೂಟಿಂಗ್ದು ಸ್ಟ್ರಕ್ಚರ್ ಡ್ರಾಯಿಂಗ್, ನಮ್ಮ ಮನೆ ಅಂದರೆ ನಮ್ಮ ಫ್ಯಾಮಿಲಿ ಮನೆಯ ಒಂದು ಸ್ಟ್ರಕ್ಚರ್ ಡ್ರಾಯಿಂಗ್. ಓಕೆ, ಎಷ್ಟು ಕಾಲಮ್ ಬರುತ್ತೆ, ಎಷ್ಟು ಪಿಲ್ಲರ್ಗಳು ಬರ್ತವೆ, ಅದಕ್ಕೆ ರಾಡ್ಗಳೇನು, 16 mm ರಾಡು, 12 mm ರಾಡು, 8 ಮತ್ತು ರಿಂಗು, ಸೊ ಪಿ ಸಿ ಸಿ ಅಂದರೆ ಮೀನ್ಸ್ ಫೂಟಿಂಗ್ ಡೆಪ್ತು, ಸೊ ಅದರದ್ದು ವಿಡ್ತು ಎಲ್ಲದು ಇದರಲ್ಲಿದೆ. ಎಷ್ಟೆಷ್ಟು ಪಿ ಸಿ ಸಿ ರೇಷಿಯೋ ಏನು, ಸೊ 1:3:6 ಇದೆಲ್ಲದನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದು. ಸೊ ಅದರದ್ದು ಎಷ್ಟು ಥಿಕ್ನೆಸ್ ಹಾಕ್ತೀವಿ ಪಿ ಸಿ ಸಿ ಅನ್ನೋ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಈ ಫೋಟೋದಲ್ಲಿ ಪಿ ಸಿ ಸಿ ಕೆಳಗಡೆ ಏನು ವೈಟ್ ಕಲರ್ ಸಿಮೆಂಟ್ ಥರ ಕಾಣ್ತಾ ಇದೆ, ಸೊ ದಟ್ ಇಸ್ ಎ ಪಿ ಸಿ ಸಿ ಹಾಕಿದ ಮೇಲೆ ಸೊ ನಾವು ಈ ಥರದ್ದು ಒಂದು ಮ್ಯಾಟ್ ಅಂತ ಹಾಕ್ತೀವಿ. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಒಂದು 4 feet ಇರುವಂಥದ್ದು ಒಂದು ಮ್ಯಾಟ್ ಬರುತ್ತೆ, ಸೊ ಬಾಕ್ಸ್ ಸೈಜ್ ಬರುವಂಥದ್ದು. ಈ ಮ್ಯಾಟನ್ನು ಹಾಕ್ತೀವಿ. ಈ ಮ್ಯಾಟ್ ಹಾಕಬೇಕಾದ್ರೆ ನಾರ್ಮಲಿ ನೀವು ಈ ಥರ ಬಾರ್ಬೆಂಡ್ರು ಈ ಥರ ಮ್ಯಾಟನ್ನು ರೆಡಿ ಮಾಡ್ತಾರೆ. ಮ್ಯಾಟ್ ಕೆಳಗಡೆ ಒಂದು ಸ್ಮಾಲ್ ಬ್ಲಾಕನ್ನು ಕೊಡಬೇಕಾಗುತ್ತೆ. ಸೊ ಟೆಕ್ನಿಕಲಿ ಸಿವಿಲಲ್ಲಿ ಒಂದು ವರ್ಡ್ ಇದೆ, ಆ ವರ್ಡ್ ಪ್ರೆಸೆಂಟ್ಲಿ ನನಗೆ ನೆನಪು ಬರ್ತಾ ಇಲ್ಲ. ಸೊ ತುಂಬ ಜನ ಕಲ್ಲು ಇಡ್ತಾರೆ ಅಥವಾ ಒಂದು ಸುಟ್ಟಿಟ್ಗೇನು ಇಡ್ತಾರೆ, ಬೇರೆ ಅಥವಾ ಒಂದು ದೊಡ್ಡ ಕಲ್ಲನ್ನು ಇಡ್ತಾರೆ, ಅದೆಲ್ಲ ರಾಂಗ್. ಆ ಬ್ಲಾಕನ್ನೇ ಯೂಸ್ ಮಾಡಬೇಕು. ಸೊ ನಮ್ಮಲ್ಲಿ ಈ ಏನಿದೆ ಕಾಂಕ್ರೀಟ್ ವರ್ಕ್ ನಡಿಬೇಕಾದ್ರೆ, ಸೊ ಈ ಮ್ಯಾಟ್ ನಿಲ್ಲಿಸಿದ ಮೇಲೆ, ಸೊ ನೆಕ್ಸ್ಟ್ ಕಾಂಕ್ರೀಟ್ ಫಿಲ್ ಆಗೋ ಮುಂಚೆ ಕೆಳಗಡೆ ಒಂದು ಆ ಬ್ಲಾಕನ್ನು ಇಡಬೇಕು, ಅದು ಇಡಲಿಲ್ಲ. ಓಕೆ, ಸೊ ಈ ಥರದ್ದು ಪ್ರಾಬ್ಲಮ್ಮು. ಓಕೆ, ನೆಕ್ಸ್ಟು ಮ್ಯಾಟ್ ನಿಲ್ಲಿಸಿದ ಮೇಲೆ ನಾವು ವರ್ಟಿಕಲ್ ಆಗಿ ಕಾಲಮ್ ಅಥವಾ ಪಿಲ್ಲರ್ನ ನಿಲ್ಲಿಸ್ತೀವಿ. ಸೊ ಅದು ಡಿಪೆಂಡಿಂಗ್ ಅಪಾನ್ ಕೆಲವೊಂದು ಟೈಮು ನಿಮಗೆ ಸೈಡಲ್ಲಿ ಬರುತ್ತೆ. ಯಾಕೆಂದರೆ ನಿಮಗೆ ಅಲ್ಲಿ ಆ ಪರ್ಟಿಕ್ಯುಲರ್ ಕಾರ್ನರಲ್ಲಿ ನಿಮಗೆ ಬಾಕ್ಸ್ ಸೈಜ್ ಅಂದರೆ ಈ ಥರ ಬಾಕ್ಸ್ ಮಾಡಲಿಕ್ಕೆ ಜಾಗ ಇರಲ್ಲ, ನಿಮ್ಮ ಸೈಟ್ ಅಥವಾ ನಿಮ್ಮ ಪ್ರಾಪರ್ಟಿ ಎಂಡ್ ಇರುತ್ತೆ. ಸೊ ಅಲ್ಲಿ ನಾವು ಡಬಲ್ ಮ್ಯಾಟ್ ಹಾಕೋ ಮುಖಾಂತರ ಒಂದು ಸೈಡು ನೀವು ಕಾಲಮನ್ನು ಹಾಕ್ತೀರಾ. ಸೊ ಇಲ್ಲಿ ನನಗೆ ಸಫಿಷಿಯೆಂಟಾಗಿ ಸೆಂಟ್ರನ್ನೇ ನಾವು ಕಾಲಮ್ ಹಾಕಿದ್ದೇವೆ. ಓಕೆ, ಈ ಥರ ಮ್ಯಾಟೆಲ್ಲ ಹಾಕಿದ ಮೇಲೆ ನಾವು ಈ ಥರ ಒಂದು ಕಾಂಕ್ರೀಟನ್ನು ಫಿಲ್ ಮಾಡ್ತೀವಿ. ಮ್ಯಾಟ್ ಹಾಕಿದ ಮೇಲೆ ಮತ್ತು ನೀವು ಕಾಲಮನ್ನು ವರ್ಟಿಕಲ್ ಆಗಿ ನಿಲ್ಲಿಸಿದ ಮೇಲೆ ಸೊ ನಾವು ಇಲ್ಲಿ ಕಾಂಕ್ರೀಟನ್ನು ಫಿಲ್ ಮಾಡ್ತೀವಿ. ಈ ಕಾಂಕ್ರೀಟ್ ಫಿಲ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ನಾರ್ಮಲಿ ತುಂಬ ಜನ ಮಳೆಗಾಲದಲ್ಲಿ ಅಥವಾ ಈ ಕಾಂಕ್ರೀಟ್ ಫಿಲ್ ಮಾಡಬೇಕಾದ್ರೆ ಸೊ ಮಳೆ ನೀರು ನಿಂತಿರುತ್ತೆ, ಅಲ್ಲಿ ನೀರು ಡ್ರೈ ಆಗಿರಲ್ಲ, ಮಳೆ ನೀರು ನಿಂತಾಗಲೇ ಕಾಂಕ್ರೀಟನ್ನು ಸುರಿತಾರೆ. ಸೊ ಸ್ವಲ್ಪ ಹಾರ್ಡ್ ಮಾಡಿ ಲೇಬರ್ ನಿಮಗೆ ಮಿಸ್ಗೈಡ್ ಮಾಡ್ತಾರೆ. ಆದರೆ ಸಿಮೆಂಟು, ಜಲ್ಲಿ ಮತ್ತು ಏನು ಮರಳೇನಿದೆ ಅದನ್ನು ಸ್ವಲ್ಪ ಹಾರ್ಡಾಗಿ ಮಾಡಿಬಿಟ್ಟು ಸೊ ಹಾಗೆ ಸುರಿತಾರೆ. ಸೊ ಈ ಥರದ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಮಳೆಗಾಲದಲ್ಲಿ ನೀವೇನಾದರೂ ಈ ಥರದ್ದು ಫೂಟಿಂಗ್ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ವಾಟ್ರನ್ನ ಡ್ರೈನ್ ಮಾಡಿಬಿಟ್ಟು ಪ್ರಾಪರಾಗಿ ಸ್ಪಾಂಜಲ್ಲ ಅಥವಾ ಬೇರೆ ಇದರಲ್ಲಿ ಗೋಣಿಚೀಲಗಳನ್ನ ಅಥವಾ ಮಗ್ಗಲ್ಲಿ ತೆಗೆದುಬಿಟ್ಟು ಕಾಂಕ್ರೀಟನ್ನು ಸುರಿರಿ. ಮತ್ತು ನೋಡಿ, ಈ ಫೂಟಿಂಗ್ ಕೆಲಸ ಮನೆಯಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್. ಈ ಸೆಂಟ್ರ್ ಕಾಲಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ನೀವು ಇಲ್ಲಿ ಡೈಮೆನ್ಷನಲ್ಲಿ ಒಂದು ಚೂರು ವ್ಯತ್ಯಾಸ ಆಯಿತು ಅಂದರೆ ನಿಮ್ಮ ಮನೆಯ ಫೌಂಡೇಶನ್ನು ಆ ಕಡೆ ಈ ಕಡೆ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ಫೌಂಡೇಶನ್ ವ್ಯತ್ಯಾಸ ಆದರೆ ಏನಾಗುತ್ತೆ, ನಿಮ್ಮ ಮನೆಯ ಬಿಲ್ಡಿಂಗ್ ಏನಿದೆ ಅದು ಸಮೇತ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗುವಂಥದ್ದು ಇರುತ್ತೆ. ಸೊ ಇಲ್ಲಿ ಫೂಟಿಂಗ್ ಕೆಲಸ ಮಾಡಬೇಕಾದ್ರೆ ಆದಷ್ಟು ನಿಮ್ಮ ಇಂಜಿನಿಯರ್ನ ಆ ಟೈಮಲ್ಲಿ ಪ್ರೆಸೆನ್ಸ್ ಇರೋ ಕೇಳಿ, ಮತ್ತು ನಿಮ್ಮ ವರ್ಕರು ಅದನ್ನು ಡಬಲ್ ಕನ್ಫರ್ಮ್ ಮಾಡಿಕೊಂಡು ಮಾಡಲಿ. ಒನ್ ಟೈಮ್ ಕನ್ಫರ್ಮ್ ಬೇಡ, ಡಬಲ್ ಕನ್ಫರ್ಮ್ ಮಾಡ್ಕೊಂಡು ಮಾಡಲಿ. ಕೆಲವರು ಸ್ಟಾರ್ಟ್ರನ್ನ ಯೂಸ್ ಮಾಡ್ತಾರೆ, ಕೆಲವೊಂದು ದಾರದಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅವರವರ ಪ್ರಾಕ್ಟೀಸ್ ಮೇಲೆ ಸೊ ಆದಷ್ಟು ಡಬಲ್ ಕನ್ಫರ್ಮ್ ಮಾಡ್ಕೊಂಡು ಮಾಡಲಿ. ಮತ್ತು ಒಂದು ಒಳ್ಳೆ ಕಾಂಕ್ರೀಟ್ ರೇಷಿಯೋನ ಹಾಕಿ, ಮಿನಿಮಮ್ ಒಂದು M20 ಗ್ರೇಡನ್ನು M20 ಕಾಂಕ್ರೀಟನ್ನು ಹಾಕಿದರೆ ಒಳ್ಳೆಯದು. ಇಲ್ಲಿ ನೋಡ್ಬೋದು, ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ಕಾಂಕ್ರೀಟ್ ಫಿಲ್ ಆಗಿದೆ ಇವೆಲ್ಲ ಪಿಲ್ಲರ್ಗಳಿಗೆ, ನೀವು ಏನಿದೆ ಕಾಲಮ್ ನಾವು ನಿಲ್ಲಿಸಿದ್ದಕ್ಕೆ ಕಾಂಕ್ರೀಟ್ ಫಿಲ್ ಆಗಿದೆ ನೋಡಿ. ಕೆಲವೊಂದು ಕಡೆ ನಿಮಗೇನಾಗಿದೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗಿದೆ, ಆ ನೀರಿನ ಪಸೆ ಅಂಶ ಕಾಣ್ತಾ ಇದೆ ನೋಡಿ. ಇಲ್ಲಿ ನೀರಿನ ಅಂಶ ಅಂದರೆ ಪ್ಯೂರಾಗಿ ಅಂದರೆ ಸೈಡ್ ಮಣ್ಣಿಂದ ನಮಗೆ ವಾಟರ್ ಪಸೆ ಬರ್ತಾ ಇದೆ. ನೋಡ್ಬೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಕಾಣುತ್ತೆ. ಸೊ ಎಲ್ಲ
ಹೊಂಡಗಳಿಗೂ ಅಂದರೆ ಮೀನ್ಸ್ ಎಲ್ಲ ಫೂಟಿಂಗ್ ಅಂದರೆ ಎಲ್ಲ ಪ್ರತಿಯೊಂದು ಸ್ಪೆಸಿಫಿಕ್ ಇದಕ್ಕೆ ನಾವು ಕಾಂಕ್ರೀಟನ್ನು ಫಿಲ್ ಮಾಡಿದ್ದೀವಿ M20 ಗ್ರೇಡ್. ಸೊ ನೆಕ್ಸ್ಟ್ ಈ ಥರ PCC ಕೆಲಸ ಏನಿದೆ ನಮ್ಮ ಕಾಲಮ್ ನಿಲ್ಸಿದ ಮೇಲೆ ಕಾಂಕ್ರೀಟ್ ಫಿಲ್ ಆದಮೇಲೆ ಸೊ ನಾವು ಏನು ಮಾಡಬೇಕು, ನೆಕ್ಸ್ಟ್ ಒಂದು ಸರ್ಟನ್ ಲೆವೆಲ್ ತನಕ ಅಂದರೆ ಪ್ಲಿಂತ್ ತನಕನೋ, ಅಂದರೆ ಪ್ಲಿಂತ್ ಅಂತ ಮಾಡ್ತೀವಿ, ನೆಕ್ಸ್ಟ್ ಪ್ಲಿಂತ್ ತನಕನೋ ನಾವು ಈ ಥರ ಕಾಲಮನ್ನು ರೈಸ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಸ್ಟ್ರಕ್ಚರ್ ಡ್ರಾಯಿಂಗ್ ಪ್ರಕಾರ ಸೊ ನಿಮ್ಮ ಕಾಲಮ್ ಅಥವಾ ಏನು ಹೇಳ್ತಾರೆ ಪಿಲ್ಲರ್ ಅಂತ ಹೇಳ್ತಾರೆ, ಅದರ ಡೈಮೆನ್ಷನ್ ಇಲ್ಲಿ ಬಂದುಬಿಟ್ಟು ನಮ್ಮಲ್ಲಿ 9 ಇಂಚು ಇಂಟು 15 ಇದೆ. ಅಂದರೆ ಅಗಲ ಬಂದುಬಿಟ್ಟು 9 ಇಂಚು, ಹಾಗೆ ಉದ್ದ ಬಂದುಬಿಟ್ಟು ಇದೇನಿದೆ ಅಂದರೆ ಹೆಚ್ಚು ಬರಲ್ಲ, ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಬ್ರೆಡ್ತ್ ಬಂದುಬಿಟ್ಟು ನಿಮಗೆ 9 ಇಂಚು, ಇದು ಬಂದುಬಿಟ್ಟು ಲೆಂತ್ ಬಂದುಬಿಟ್ಟು 15 ಇಂಚು ಬರುತ್ತೆ. ಸೊ ಈ ಥರದ ಕಾಲಮನ್ನು ಮಾಡಬೇಕಾಗುತ್ತೆ. ಕಾಲಮ್ ಕಟ್ಟೋದಕ್ಕೆ ಈ ಥರ ನಿಮ್ಮ ಸಿವಿಲ್ ಅಂದರೆ ಸೆಂಟ್ರಿಂಗ್ ಅವರು ಈ ಥರ ಬಾಕ್ಸ್ಗಳನ್ನ ಮಾಡ್ತಾರೆ. ಬಾಕ್ಸ್ಗಳನ್ನ ಮಾಡಿಬಿಟ್ಟು ಸೊ ಅದಕ್ಕೆ ನಿಮಗೆ M20 ಗ್ರೇಡ್ ಕಾಂಕ್ರೀಟ್ ಅಂದರೆ ನಿಮ್ಮ ಸ್ಟ್ರಕ್ಚರ್ ಡ್ರಾಯಿಂಗ್ ಅಥವಾ ನಿಮ್ಮ ಸಿವಿಲ್ ಇಂಜಿನಿಯರ್ ಏನು ಸಜೆಸ್ಟ್ ಮಾಡ್ತಾರೆ ಸೊ ನಿಮ್ಮ ಬಿಲ್ಡಿಂಗ್ ಇದ್ರ ಮೇಲೆ ಹೋಗುತ್ತೆ. ಸೊ ನಮ್ಮಲ್ಲೇ ನಾವು M20 ಗ್ರೇಡ್ ಸಿಮೆಂಟನ್ನು ಯೂಸ್ ಮಾಡಿದ್ದೀವಿ. ಅಂದರೆ ಸಿಮೆಂಟ್ ಅಂದರೆ ಒಂದು ಇಂತಿಷ್ಟು ಮರಳು ಅಂದರೆ 1:1.5:3 ಅಂತೇಳಿ. ಸೊ ಒಂದು ಮೂಟೆ ಸಿಮೆಂಟ್ ಹಾಕಿದರೆ ಸೊ 1.5 ನೀವು ಮರಳು ಹಾಕ್ತೀರಾ, ಅದರ 3 ಇಷ್ಟು ಅಂದರೆ 3 ಮೂಟೆ ಅಷ್ಟು ನೀವು ಇದು ಹಾಕ್ತೀರಾ, ಜಲ್ಲಿ ಹಾಕ್ತೀರಾ. ಸೊ ಇದಕ್ಕೆ M20 ಗ್ರೇಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಈ ಥರ ಹಾಕಬೇಕಾಗುತ್ತೆ. ಸೊ ಬಾಕ್ಸ್ ಕಟ್ಬಿಟ್ಟು ಈ ಥರ ಹಾಕಬೇಕಾಗುತ್ತೆ. ಬಾಕ್ಸ್ ಕಟ್ಟಬೇಕಾದ್ರೆ ನೀವು ಕೆಳಗಡೆ ಕಾಂಕ್ರೀಟ್ ಹಾಕಿದ ಮೇಲೆ ಈ ಥರ ಮಳೆಗಾಲದಲ್ಲಿ ಪೂಟಿಂಗ್ ಮಾಡೋದಾದ್ರೆ ಈ ಥರ ನೀರು ನಿಂತಿರುತ್ತೆ. ನೀರು ನಿಂತಾಗ ನೀವು ಬಾಕ್ಸ್ ಫಿಲ್ ಮಾಡಿಬಿಟ್ಟು ಬಾಕ್ಸ್ ಹಾಕಿಬಿಟ್ಟು ಅದು ಮೇಲ್ಗಡೆಯಿಂದ ಕಾಂಕ್ರೀಟ್ ಸುರಿದಾಗ ಬಾಟಮಲ್ಲಿ ಏನಾಗುತ್ತೆ ನಿಮಗೆ ಸಿಮೆಂಟಿನ ಅಂಶ ನೀರಿನ ಜೊತೆ ಮಿಕ್ಸ್ ಆಗಿ ಬಾಟಮ್ ಏನಿದೆ ನೀರು ನಿಂತಷ್ಟು ಜಾಗ ನಿಮ್ಮ ಕಾಲಮ್ ಏನಿದೆ ವೀಕ್ ಆಗೋ ಥರ ಇರುತ್ತೆ. ಅಂದರೆ ಅದ್ರ ಸಿಮೆಂಟ್ ಪ್ರಾಪರ್ಟಿನ ಕಳ್ಕೊಂಡ್ಬಿಡುತ್ತೆ, ಒಳಗಡೆ ಜಲ್ಲಿ ಮತ್ತು ಮರಳು ಉಳ್ಕೊಳ್ಳುತ್ತೆ, ಬೇರೆದೆಲ್ಲ ನಿಮಗೆ ನೀರಿನ ಜೊತೆ ಮಿಕ್ಸ್ ಆಗುತ್ತೆ. ಸೊ ಆ ಬಾಟಮ್ ಏನಿದೆ ಅದು ವೀಕ್ ಆಗೋ ಥರ ಇರುತ್ತೆ, ವೀಕ್ ಆಗೋ ಲಕ್ಷಣಗಳಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಕೆಳಗಡೆ ಹೊಂಡದಲ್ಲಿರುವಂಥ ನೀರನ್ನು ಆದಷ್ಟು ತೆಗೆದುಬಿಟ್ಟು ಝೀರೋ ಆಲ್ಮೋಸ್ಟ್ ಮಾಯ್ಶ್ಚರ್ ಬಿಟ್ಬಿಟ್ಟು ಮತ್ತೆಲ್ಲವನ್ನ ನೀರನ್ನು ತೆಗೆದುಬಿಟ್ಟು ಇದಕ್ಕೆ ನೀವು ಈ ಕಾಲಮನ್ನು ರೈಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನೀವು ಇದನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ನಮ್ಮಲ್ಲಿ ಈ ಥರ ಬಾಕ್ಸ್ ಕಟ್ಟಿ ಕಾಂಕ್ರೀಟ್ ಸುರಿದ ಮೇಲೆ ಸೊ ಅಟ್ಲೀಸ್ಟ್ ಒಂದು 4 to 5 ಅವರ್ಸ್ ಯಾವುದೇ ಮಳೆ ಬರ್ದಿರೋ ಥರ, ಮಳೆ ಬಂದರೂ ಅದಕ್ಕೆ ಒಂದು ಪ್ರಾಪರ್ ಈ ಗುಂಡಿಗೆ ನೀರು ಎಂಟ್ರಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಅಥವಾ ಪೀಕ್ ಏನಾದ್ರು ರೈನಿ ಸೀಸನ್ ಮಳೆ ಇತ್ತು ಅಂತಂದರೆ ನೀವು ಆದಷ್ಟು ಆ ಟೈಮಲ್ಲಿ ಈ ಥರ ಕಾಲಮ್ ರೈಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಅದರಿಂದ ಏನಾಗುತ್ತೆ ನಿಮಗೆ, ನಾನು ಸ್ವಲ್ಪ ಮುಂಚೆ ಹೇಳ್ದಂತಾನೆ, ಸೊ ಬಾಟಮಲ್ಲಿ ಏನಾಗುತ್ತೆ ನೀರು ನಿಂತಿನ ಜಾಗ ನಿಮಗೆ ಸಿಮೆಂಟ್ ಪ್ರಾಪರ್ಟಿ ಕಳ್ಕೊಂಡು ನೀರಿನ ಜೊತೆ ಮಿಕ್ಸ್ ಆಗಿಬಿಟ್ಟು ನಿಮ್ಮ ಸ್ಟ್ರಕ್ಚರ್ ಏನಿದೆ ಬಾಟಮ್ ಸ್ಟ್ರಕ್ಚರು ವೀಕ್ ಆಗೋ ಲಕ್ಷಣಗಳು ಇರುತ್ತೆ. ಈ ಫೋಟೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಪ್ಲಿಂತ್ ಲೆವೆಲ್ ತನಕ ನಾವು ಎಲ್ಲ ಕಾಲಮ್ಗಳನ್ನು ರೈಸ್ ಮಾಡಿದ್ವಿ. ಸೊ ಏನು 14 ಕಾಲಮ್ ಏನಿದೆ ಅದೆಲ್ಲವುದನ್ನು ನಾವು ರೈಸ್ ಮಾಡಿದ್ವಿ. ಸೊ ನೀವು ನೋಡ್ಬೋದು ಈಗ ಎಲ್ಲ ಗುಂಡಿಗಳಲ್ಲೂ ಅಂದರೆ ಎಲ್ಲ ಫೂಟಿಂಗ್ ಅಂದರೆ ಕೆಳಗಡೆ ಹೊಂಡದಲ್ಲಿ ನೀರು ನಿಂತಿದೆ. ಓಕೆ, ಈಗೆಲ್ಲ ನಿಂತಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ವಾಟರ್ ಕ್ಯೂರಿಂಗ್ ಆಗುತ್ತೆ. ನೀವು ಮತ್ತೆ ವಾಟರ್ ಫಿಲ್ ಮಾಡಬೇಕು ಅಂತೇನಿಲ್ಲ, ಬಟ್ ನೀವು ಏನಂತಂದರೆ ವಾಟರ್ ಹಾಕಬೇಕು ಅಂತೇನಿರಲ್ಲ. ಬಟ್ ನೀವು ಕಾಂಕ್ರೀಟನ್ನು ಫಿಲ್ ಮಾಡಬೇಕಾದ್ರೆ, ಬಾಕ್ಸ್ ಹಾಕ್ಬಿಟ್ಟು ಕಾಂಕ್ರೀಟನ್ನು ಫಿಲ್ ಮಾಡಬೇಕಾದ್ರೆ ಆದಷ್ಟು ಹೊಂಡದಲ್ಲಿ ನೀರು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂಥದ್ದು. ಓಕೆ, ಸೊ ಒಂದು ಸರಿ ನಾವು ಸಮ್ಮರಿ ಮಾಡಬೇಕು ಅಂತಂದರೆ, ಇನ್ನೊಂದು ಸರಿ ನಾನು ನಿಮಗೆ ಎಲ್ಲದನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ನಾವು PCC ಕೆಲಸ ಮುಗಿದ ಮೇಲೆ ಈ ಥರ ಮ್ಯಾಟನ್ನು ಹಾಕ್ತೀವಿ. ಮ್ಯಾಟನ್ನು ಹಾಕ್ತಾರೆ ನಿಮ್ಮ ಯಾರು ಸೆಂಟ್ರಿಂಗ್ ಕೆಲಸದವರು, ಮ್ಯಾಟನ್ನು ರೆಡಿ ಮಾಡಿ ಹಾಕ್ತಾರೆ. ಮ್ಯಾಟ್ ಹಾಕಿದ ಮೇಲೆ ನಿಮಗೆ ವರ್ಟಿಕಲ್ ಆಗಿ ಕಾಲಮ್ ಅಥವಾ ಪಿಲ್ಲರನ್ನು ನಿಲ್ಲಿಸ್ತಾರೆ. ಸೊ ನೋಡಿ, ಈ ಫೋಟೋದಲ್ಲಿ ನೋಡಿ ನಮಗೆ ಒಂದು ಸೈಡ್ ನಾವು ಪಿಲ್ಲರನ್ನು ನಿಲ್ಲಿಸಿದ್ವಿ. ಯಾಕೆಂದರೆ ಇದ್ರ ಮೇಲೆ ಇನ್ನೊಂದು ನಾವು ಮ್ಯಾಟನ್ನು ಹಾಕ್ತೀವಿ. ಸೊ ಏನಿದೆ ಪಿಲ್ಲರ್ ಅಥವಾ ಕಾಲಮ್ ಸ್ಟ್ರೆಂತಿಗೆ ಈ ಥರ ಮ್ಯಾಟ್ ಹಾಕಿದ ಮೇಲೆ ಮತ್ತೆ ನಾವು ಕಾಂಕ್ರೀಟನ್ನು ಫಿಲ್ ಮಾಡ್ತೀವಿ. ಈ ಥರ M20 ಗ್ರೇಡ್ ಕಾಂಕ್ರೀಟನ್ನು ಫಿಲ್ ಮಾಡ್ತೀವಿ. ಫಿಲ್ ಮಾಡಬೇಕಾದ್ರೆ ನೀವು ವಾಟ್ರ್ ಎಂಟ್ರಿ ಆಗ್ತಿರ್ತಾರೆ, ವಾಟ್ರು ಆ ಜಾಗದಲ್ಲಿ ನಿಲ್ದಿರೋ ಥರ ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಗೊಂದು ಒಳ್ಳೆ ರೇಷಿಯೋ ಇರೋಲ್ಲ. ಸೊ ಅಂದರೆ ವಾಟ್ರ್ ಜಾಸ್ತಿ ಆಯಿತು ಅಂದರೆ ಕಾಂಕ್ರೀಟಿನ ಸತ್ವ ಏನಿದೆ ಅದು ಕಳ್ಕೊಳ್ಳುತ್ತೆ. ಸೊ ಆದಷ್ಟು ವಾಟ್ರನ್ನ ಡ್ರೈನ್ ಮಾಡಿ ಹಾಕಿ.
ನೆಕ್ಸ್ಟು ಆ ಕಾಂಕ್ರೀಟ್ ಕೆಲಸ ಮುಗಿದ ಮೇಲೆ ಒಂದಷ್ಟು ಟೈಮ್ ನಂತರ ನೀವು ಈ ಥರ ಬಾಕ್ಸ್ ಕಟ್ಬಿಟ್ಟು ಪ್ಲಿಂತ್ ತನಕ ನೀವು ಇದು ಮಾಡಬೇಕಾಗುತ್ತೆ. ಏನು ಹೇಳಿ, ಒಂದು ಕಾಲಮನ್ನು ರೈಸ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ನಿಮ್ಮ ಬಿಲ್ಡಿಂಗ್ ಡಿಸೈನ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ನೀವು ಈ ಹೊಂಡದಲ್ಲಿ ಏನಿದೆ ನೀರು ಇಲ್ಲದಿರೋ ಥರ ನೋಡ್ಕೊಳ್ಳಿ. ಈ ಥರ ನೀರಿದ್ದರೆ ನೀವು ಬಾಕ್ಸ್ ಕಟ್ಟಿ ಕಾಂಕ್ರೀಟಿನ ಫಿಲ್ ಮಾಡಿದಾಗ ಬಾಟಮಲ್ಲಿ ನಿಮ್ಮ ಸಿಮೆಂಟಿನ ಅಂಶ ಏನಾಗುತ್ತೆ ನೀರಿನ ಜೊತೆ ತುಂಬ ಬೆರೆತು ಬಾಟಮಲ್ಲಿ ನಿಮಗೆ ಜಲ್ಲಿ ಮತ್ತು ಮರಳು ಮಾತ್ರ ಉಳ್ಕೊಳ್ಳೋಂಥ ಥರ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀರನ್ನು ಡ್ರೈನ್ ಮಾಡಿ ಕಾಂಕ್ರೀಟನ್ನು ಫಿಲ್ ಮಾಡಿ. ಸೊ ನೋಡ್ಬೋದು ಈ ಫೋಟೋದಲ್ಲೂ ಕೂಡ ಅದೇ ಥರ ಇದೆ. ಒಂದು ಕಂಪ್ಲೀಟ್ ನಿಮಗೆ ಏನಾಗುತ್ತೆ ಪ್ಲಿಂತ್ ಲೆವೆಲ್ಲಿಗೆ ನೀವು ಫೂಟಿಂಗ್ ಕೆಲಸ ಮಾಡಿದ ಮೇಲೆ, ಅಂದರೆ ಫೂಟಿಂಗ್ ವರ್ಕನ್ನು ಮಾಡಿದ ಮೇಲೆ, ಕಾಲಮ್ ರೈಸ್ ಮಾಡಿದ ಮೇಲೆ ಈ ಥರ ಕಾಣ್ತಾ ಇದೆ. ಇದು ನಮ್ಮ ಮನೆ ಬಿಲ್ಡಿಂಗ್ದು ಪ್ಲಿಂತ್ ಅಂದರೆ ಫೂಟಿಂಗ್ ಕೆಲಸ ಒಂದಷ್ಟು ಮುಗಿದಿದೆ. ನೋಡ್ಬೋದು ನೀವು, ಕೆಲವೊಂದು ಫೂಟಿಂಗ್ ಡೌನಲ್ಲಿದೆ, ಕೆಲವೊಂದು ನೆಲದಿಂದ ಜಾಸ್ತಿ ಇದೆ. ಸೊ ಇವೆಲ್ಲ ವಾಟರ್ ಲೆವೆಲ್ ಮಾಡಿದಾಗ ಎಲ್ಲವೂ ಈಕ್ವಲ್ ಆಗಿರಬೇಕು. ಸೊ ನೆಕ್ಸ್ಟ್ ನಿಮಗೆ ಪ್ಲಿಂತ್ ಈಗ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಒಂದು ಹಲಿಗೆ ಹೊಡಿಬೇಕಾದ್ರೆ ಅಥವಾ ಬೇರೆ ಬೇರೆ ಕೆಲಸಗಳು ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಈಕ್ವಲ್ ಆಗಿ ಕಾಣ್ತಾ ಇದೆ. ಸೊ ಐ ಥಿಂಕ್ ನಾವು ಏನೇನು ಸಿಚುವೇಶನನ್ನು ಏನೇನು ಮಿಸ್ಟೇಕ್ ಮಾಡಿದ್ವಿ, ಏನೇನು ಸಿಚುವೇಶನ್ ಫೇಸ್ ಮಾಡಿದ್ವಿ, ಅದರಿಂದ ಹೇಗೆ ಹೊರಗೆ ಬಂದ್ವಿ, ಅಥವಾ ಈ ವಿಡಿಯೋದಿಂದ ನೀವು ಒಂದಷ್ಟು ನಿಮ್ಮ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಈ ಎಲ್ಲ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್ ಬಾಯ್.